ಅತಿಥಿ ಶಿಕ್ಷಕರ ಗೌರವಧನ ಹೆಚ್ಚಳ ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಮಳವಳ್ಳಿ ತಾಲೂಕಿನಲ್ಲಿ ಅತಿಥಿ ಶಿಕ್ಷಕರು ಪಟ್ಟಣದ ಅಂಚೆ ಕಚೇರಿ ಮುಂದೆ ಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಸಚಿವರಿಗೆ ಪತ್ರ ಬರೆದು ಅಂಚೆ ಪಟ್ಟಿಗೆ ಪತ್ರ ಹಾಕುವ ಮೂಲಕ ಪತ್ರ ಚಳುವಳಿ ನಡೆಸಲಾಯಿತು. ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಅತಿಥಿ ಶಿಕ್ಷಕರ ಸಂಘ ಅಧ್ಯಕ್ಷ ಮಹೇಶ್ ಕುಮಾರ್ ನೇತೃತ್ವದಲ್ಲಿ ಅಂಚೆ ಕಚೇರಿ ಮುಂದೆ ಜಮಾಯಿಸಿ ಪತ್ರ ಚಳುವಳಿ ನಡೆಸಿದರು. ಈ ವೇಳೆ ಸಂಘದ ಉಪಾಧ್ಯಕ್ಷ ಚುಂಚಣ್ಣ ಮಾತನಾಡಿ, ಅತಿಥಿ ಶಿಕ್ಷಕರ ಜೀವನ ನಿರ್ವಹಣೆ ತುಂಬಾ ಕಷ್ಟಕರವಾಗಿದ್ದು, ಜನವರಿಯಿಂದ 16,000 ರೂಪಾಯಿ ಗೌರವಧನ ಹೆಚ್ಚಿಸುವ ಮೂಲಕ ಅತಿಥಿ ಶಿಕ್ಷಕರ ಹಿತ ಕಾಯಬೇಕು ಎಂದು ಒತ್ತಾಯಿಸಿದರು. ಶಿಕ್ಷಕರ ಗೌರವಧನವನ್ನು ಹೆಚ್ಚಿಸಲು ನೀವು ಮನವಿ ಸಲ್ಲಿಸಿದ್ದೀರಿ. ಆರ್ಥಿಕವಾಗಿ ಅತಿ ಶೀಘ್ರವಾಗಿ ಒಪ್ಪಿಗೆಯನ್ನು ನೀಡಿ ನಮಗೆ ಹೊಸ ವರ್ಷದ ಜನವರಿ ತಿಂಗಳಿಂದ ಅನ್ವಯ ಆಗುವಂತೆ ಹೊಸ ಗೌರವ ವೇತನವನ್ನು ಏನು ಒಂದು 16,000 ರೂಗಳ ಗೌರವಧನವನ್ನು ಆರ್ಥಿಕ ಇಲಾಖೆಗೆ ಒಪ್ಪಿಗೆ ನೀಡಿದ್ದೀರಿ. ಆ ಒಪ್ಪಿಗೆಯನ್ನು ಪಡೆದು ಹೊಸ ವರ್ಷದಲ್ಲಿ ಜನವರಿ 1ನೇ ತಾರೀಕಿನ ಅನ್ವಯ ಆಗುವಂತೆ ಆ ಒಂದು ಹೊಸ ಗೌರವಧನ 16,000 ಏನು ಗೌರವಧನ ಏನಿದೆ ಅದನ್ನು ನಮಗೆ ಕೊಡಬೇಕು ಅಂತ ಹೇಳ್ತಾ ಈ ಒಂದು ಘನ ಸರ್ಕಾರ ನಮ್ಮ ಅತಿಥಿ ಶಿಕ್ಷಕರ ಎಲ್ಲ ಬೇಡಿಕೆಗಳನ್ನು ಲಭ್ಯವಿರುವ ಬೇಡಿಕೆಗಳನ್ನಾದರೂ ಈಡೇರಿಸ್ತಾರೆ ಅಂತ ನಾವು ತಿಳ್ಕೊಳ್ತಾ ಈ ಒಂದು ಪತ್ರ ಚಳುವಳಿಯನ್ನು ಮಾಡ್ತಾಯಿದ್ದೀವಿ. ಎಲ್ಲರೂ ದಯವಿಟ್ಟು ಸರ್ಕಾರ ಈ ನಮ್ಮ ಅತಿಥಿ ಶಿಕ್ಷಕರ ಕಡೆ ಗಮನವನ್ನು ಹರಿಸಿ ನಮ್ಮ ಲಭ್ಯವಿರುವ ಬೇಡಿಕೆಗಳನ್ನಾದರೂ ಸಹ ಈಡೇರಿಸಬೇಕು, ನಮ್ಮ ಹಿತ ಕಾಯಬೇಕಂತ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೀವಿ.